ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಸಭೆ ನಡೆದಿದೆ. ಬೆಂಗಳೂರು ಅಭಿವೃದ್ಧಿಗೆ ಕಾಂಗ್ರೆಸ್ ಶಾಸಕರು ಒತ್ತು ಕೊಟ್ಟಿದ್ದಾರೆ. ಮೊದಲ ಸಭೆಯಲ್ಲೇ ಅನುದಾನಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಜಿಬಿಎನಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಸಭೆ ನಡೆದಿದೆ. ಬೆಂಗಳೂರು ಅಭಿವೃದ್ಧಿಗೆ ಕಾಂಗ್ರೆಸ್ ಶಾಸಕರು ಒತ್ತು ಕೊಟ್ಟಿದ್ದಾರೆ. ಮೊದಲ ಸಭೆಯಲ್ಲೇ ಅನುದಾನಕ್ಕೆ ಬೇಡಿಕೆ ಇಡಲಾಗಿದೆ. ಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರು ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮೊದಲ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರಿಂದ ಅನುದಾನದ ಬೇಡಿಕೆ, ಕ್ಷೇತ್ರದ ಅಭಿವೃದ್ಧಿಗೆ ಸೂಕ್ತ ಅನುದಾನ ಕೊಡಿ ಎನ್ನುವಂತಹ ಮನವಿಯನ್ನ ಸಭೆಯಲ್ಲಿ ಮಾಡಲಾಗಿದೆ. ಬೆಂಗಳೂರು ನಗರ ಪಾಲಿಕೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಶೀಘ್ರವಾಗಿ ಪಾಲಿಕೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬಿಸಿ, ಪಾಲಿಕೆ ಚುನಾವಣೆ ಯಾವಾಗ ಅನ್ನುವಂಥ ಒತ್ತಡ ಇದೆ. ಅದರ ಜೊತೆಗೆ ರಸ್ತೆ ಗುಂಡಿ ಸಮಸ್ಯೆ, ಮಳೆಗಾಲದ ಸಮಸ್ಯೆಗಳ ನಿರ್ವಹಣೆ ಆಗಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. 10 ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಡೆದಂತಹ ಜಿಬಿಎ ಅಧಿಕಾರಿಗಳ ಜೊತೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನು ನಡೆಸಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಆಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಮೊದಲ ಜಿಬಿಎ ಮೀಟಿಂಗ್ ಇವತ್ತು ನಡೀತು. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು? ಮೀಟಿಂಗ್ ನ ಹೈಲೈಟ್ಸ್ ಏನು ಉಲ್ಲಾಸ್? ಪ್ರಭು, ಬಿಬಿಎಂಪಿ ಜಿಬಿಎ ಆದ್ಮೇಲೆ ಮೊದಲ ಬಾರಿಗೆ ಸಭೆ ನಡೀತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಜಿಬಿಎ ಅಧ್ಯಕ್ಷರಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಭೆಗೆ ಮೊದಲೇ ಹೇಳಿತ್ತು ಬಿಜೆಪಿ, ನಾವು ಈ ಒಂದು ಸಭೆಗೆ ಆಗೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿತ್ತು. ಹಾಗಾಗಿ ಸಭೆಗೆ ಕೇವಲ ಕಾಂಗ್ರೆಸ್ನ ಶಾಸಕರಾಗಿರ್ಬೋದು, ಸಚಿವರು ಮತ್ತೆ ಒಂದಷ್ಟು ತಜ್ಞರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭ ಆಗ್ತಿದ್ದಂತೆಯೇ ಕಾಂಗ್ರೆಸ್ನ ಬಹುತೇಕ ಶಾಸಕರು ಮತ್ತೆ ಸಚಿವರು ಒಂದು ಮಾತನ್ನ ಹೇಳ್ತಾ ಇರುವುದು, ನಮಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡಿ ಅನ್ನುವಂತ ಒಂದು ಪ್ರಮುಖವಾದಂತ ಒಂದು ಬೇಡಿಕೆಯನ್ನ ಇಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ನಾವೀಗ ಅಧಿಕಾರದಲ್ಲಿದ್ದೀವಿ. ಅಧಿಕಾರದಲ್ಲಿದ್ದಾಗ ನಾವು ನಮ್ಮ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಉತ್ತಮವಾದಂತ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ರೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರೆ ಜನರು ನೆನೆಸ್ತಾರೆ. ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಇದು ಅನುಕೂಲ ಆಗುತ್ತೆ. ಈಗ ಜಿಬಿಎ ಚುನಾವಣೆ 5 ಕಾರ್ಪೊರೇಷನ್ಗೆ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ನಮಗೆ ಇದು ವರವಾಗುತ್ತೆ ಅನ್ನುವಂತ ಒಂದು ಬೇಡಿಕೆಯನ್ನ ಸಿಎಂ ಮುಂದೆ ಇಟ್ಟಿರುವಂತದ್ದು. ಅದ್ರ ಜೊತೆಗೇನೆ ಬಹುತೇಕ ನಮ್ಮ ಕ್ಷೇತ್ರಗಳಲ್ಲಿ ಜಿಬಿಎ ಆಗಿದೆ. ಜೊತೆಗೆ ಸರ್ಕಾರದ ಅಧೀನದಲ್ಲಿರುವಂತಹ ಒಂದಷ್ಟು ಇಲಾಖೆಗಳಿಗೆ ಸಿಬ್ಬಂದಿಗಳ ಕೊರತೆ ಇದೆ. ಹಾಗಾಗಿ ನಮಗೆ ಆ ಸಿಬ್ಬಂದಿಗಳನ್ನ ನೇಮಕ ಮಾಡುವಂತ ವಿಚಾರದಲ್ಲೂ ಕೂಡ ಆದಷ್ಟು ಬೇಗ ನೀವು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಮನವಿಯನ್ನ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಜಿಬಿಎ ಆಗಿರ್ಬೋದು ಅಥವಾ ಈಗ ಹೊಸದಾಗಿ ಸೃಷ್ಟಿಯಾಗಿರುವಂತಹ 5 ಪಾಲಿಕೆಗಳಿಗೆ ಅಧಿಕಾರಿಗಳ ಕೊರತೆ ಇದೆ. ಬಿಜೆಪಿನೂ ಕೂಡ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ 1 ಬಿಬಿಎಂಪಿ ಇದ್ದನ್ನು 5 ಕಾರ್ಪೊರೇಷನ್ ಮಾಡಿದ್ರಿ, ಸುಮಾರು 4,000 ಸಿಬ್ಬಂದಿ ಕೊರತೆ ಇದೆ. ಅದನ್ನ ಹೇಗೆ ನೀವು ಫುಲ್ಫಿಲ್ ಮಾಡ್ತೀರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ವಿಪಕ್ಷ ನಾಯಕ ಅಶೋಕ್ ಸಿದ್ದರಾಮಯ್ಯನವರಿಗೆ ಮಾಡಿದ್ರು. ಸೊ ಈಗ ಕಾಂಗ್ರೆಸ್ನ ಶಾಸಕರು ಮತ್ತೆ ಸಚಿವರು ಕೂಡ ಇದೇ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ನಮ್ಮ ವ್ಯಾಪ್ತಿಗೆ ಬರುವಂತಹ ಪಾಲಿಕೆಗಳಲ್ಲಿ ಕೊರತೆ ಇರುವಂತಹ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಅನ್ನುವಂಥದ್ದು. ಜೊತೆಗೆ ಬಹುಮುಖ್ಯವಾಗಿ ಈಗ ಬಿಬಿಎಂಪಿ ಜಿಬಿಎ ಆಗಿದೆ, ಯಾವಾಗ ನೀವು ಆ ಕಾರ್ಪೊರೇಷನ್ಗಳ ಎಲೆಕ್ಷನ್ ಅನ್ನ ಮಾಡ್ತೀರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಬಹುತೇಕ ಸಭೆಯಲ್ಲಿ ಹಾಜರಾಗಿರುವಂತಹ ಬಹುತೇಕ ಶಾಸಕರು ಮತ್ತೆ ಸಚಿವರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಬೆಂಗಳೂರಿನ ವಿಚಾರ ಅಂತ ಬಂದಾಗ ಅತಿ ಹೆಚ್ಚು ಚರ್ಚೆ ಆಗುವಂತದ್ದು ರಸ್ತೆ ಗುಂಡಿ ಮತ್ತೆ ಟ್ರಾಫಿಕ್ ನ ಸಮಸ್ಯೆ. ಸೊ ಈ 2 ಪ್ರಮುಖವಾದಂತಹ ಸಮಸ್ಯೆಗಳಿಗೆ ನೀವು ಆದಷ್ಟು ಬೇಗ ಮುಕ್ತಿಯನ್ನ ಕೊಡಿಸಿ. ಈಗ ಹೊಸದಾಗಿ 5 ಪಾಲಿಕೆ ಆಗಿದೆ. ಪಾಲಿಕೆಗೆ ಬಂದಿರುವಂತಹ ಹಿರಿಯ IAS ಅಧಿಕಾರಿಗಳು ಬಂದಿದ್ದಾರೆ. ಅವರ ಮೂಲಕ ಡೈರೆಕ್ಷನ್ಸ್ ಅನ್ನ ಕೊಡಿ. ಸಮಸ್ಯೆ ಪ್ರಮುಖವಾಗಿ ರಸ್ತೆ ಗುಂಡಿ ಏನಿದೆ, ರಸ್ತೆ ಗುಂಡಿಯನ್ನ ಮುಚ್ಚುವಂತ ವಿಚಾರದಲ್ಲಿ ನೀವು ಆದಷ್ಟು ಬೇಗ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಇಟ್ಟಿರುವಂತದ್ದು. ಸೊ ಈಗ ಸಭೆ ನಡೀತಾ ಇರುವಂತದ್ದು. ಇನ್ನ 10 ರಿಂದ 15 ನಿಮಿಷಗಳ ಒಳಗಡೆ ಸಭೆ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಜಿಬಿಎ ಸಭೆಗೆ
ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಮತ್ತೆ ಜೆಡಿಎಸ್ ನ ಸಚಿವರು ಶಾಸಕರು ಬರಬೇಕಾಗಿತ್ತು. ಆದ್ರೆ ಕೇವಲ ಕಾಂಗ್ರೆಸ್ನ ಶಾಸಕರು, ಸಚಿವರು ಮತ್ತೆ ಒಂದಷ್ಟು ತಜ್ಞರು ಮಾತ್ರ ಈ ಒಂದು ಸಭೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅದನ್ನು ಎಲ್ಲ ಒಂದು ಸೈಡ್ ಕೇವಲ ಪಾರ್ಟಿ GBA ಸಭೆ ಏನಿದೆ ಇದು ಕೇವಲ ಕಾಂಗ್ರೆಸ್ನ ಸಭೆಯಾಗಿ ಮಾರ್ಪಾಟಾಗಿದೆಯಾ ಅನ್ನುವಂತಹ ಒಂದು ಮಾತುಗಳು ಕೂಡ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.